ಎಲ್ರಿಗೂ ನಮಸ್ಕಾರ ರೀ. ಇವತ್ತು ನೋಡ್ರಿ ಒಂದು ಬರೀ ತಾಲಿಪಟ್ಟಿ ಅಂತೇಳಿ ಅದನ್ನ ಅನ್ನಕ್ಕೆ ಹೋಗಬೇಡ್ರಿ. ಯಾಕಂದರೆ ಈಗ ನಾ ಮಾಡ್ತಾ ಇರೋದಂದ್ರೆ ಬೇರೆ ಥರ ಇದು ಒಂದೊಂದು ಕಡೆ ಏನಂತ ನಮ್ಮ ಉತ್ತರ ಕರ್ನಾಟಕ ಸೈಡ ಒಂದೊಂದು ಕಡೆ ಒಬ್ಬೊಬ್ಬರು ಒಂದೊಂದು ಥರ ಕರೀತಾರೆ ಇದನ್ನ. ಇದು ನಮ್ಮ ಮನ್ಯಾಗ ಬಂದುಬಿಟ್ಟು ತಾಲಿಪಟ್ಟಿನ ಅಂತಾರೆ. ಮತ್ತು ಅವರು ಒಂದೊಂದು ಸೈಡ್ ಬಂದುಬಿಟ್ಟು ಇವಾಗ ಕೆಲವೊಬ್ಬರು ಊರಾಗ ಬಂದುಬಿಟ್ಟು ಇದಕ್ಕೇನಂತಾರೆ ಚುಯ್ಯ ಅಂತ ಕರೀತಾರೆ. ಇಲ್ಲಿ ನೋಡಿರಿ ಚುಯ್ಯ ಮಾಡೋಕ್ಕೆ ಈಗ ನಾನು ಬಂದುಬಿಟ್ಟು ಸೌಂತಿಕಾಯಿನ ಈ ಥರ ತುರಿದಿಟ್ಕೊಂಡೇನಿ ಮತ್ತು ಸಣ್ಣಗೆ ಈರುಳ್ಳಿ ಹಚ್ಚಿಟ್ಕೊಂಡೇನಿ ಮತ್ತು ಒಂದೆರಡು ಟೊಮೆಟೊ. ಆಮೇಲೆ ನೋಡಿರಿ 1-2 ಕಪ್ ಆಗುವಷ್ಟು ಅಕ್ಕಿ ಹಿಟ್ಟು ತಗೊಂಡೀನಿ ಮತ್ತು ಕಡ್ಲೆ ಹಿಟ್ಟು ಒಂದು ಕಪ್ಪಷ್ಟು ಕಡ್ಲೆ ಹಿಟ್ಟು ತೊಗೊಂಡೇನಿ ನೋಡಿರಿ. ಈ ದೊಡ್ಡ ಕಪ್ ಒಳಗಂದ್ರೆ ಅರ್ಧ ಐತೆ ರೀ ಇದು ಈ ಕಪ್ ಅಳತೆ ಅಂತಂದ್ರೆ ಕರೆಕ್ಟ್ ಐತೆ ನೋಡಿರಿ. ಇದು ಒಂದು ಕಪ್ನಷ್ಟು ಗೋಧಿ ಹಿಟ್ಟು ತೊಗೊಂಡೇನಿ. ಈಗ ಇವನ್ನೆಲ್ಲನೂ ಹಾಕಿ ಮಿಕ್ಸ್ ಮಾಡ್ಕೊಂಡು ಇಲ್ಲಿ ನೋಡಿರಿ ಸ್ವಲ್ಪ ಖಾರ ತೊಗೊಂಡೀನಿ ನಾನು. ಯಾಕೆ ಖಾರ ಅಂದರೆ ಹುಡುಗರು ಸ್ವಲ್ಪ ಜಾಸ್ತಿ ತಿನ್ನಲ್ಲ ಅಂತೇಳಿ ಸ್ವಲ್ಪ ಖಾರ ಹಾಕ್ಕೊಳ್ತೀನಿ. ಆಮೇಲೆ ನೋಡಿರಿ ಇದು ಅಕ್ಕಿ ಹಿಟ್ಟು ಅಂದ್ರೆ ತವ್ರ ಮನೆಯಾಗ ಬಂದುಬಿಟ್ಟು ನಿಮ್ಗೆ ವಿಡಿಯೋ ಹಾಕೇನಲ್ಲ ಅದಕ್ಕೆ ಬಂದುಬಿಟ್ಟು ತಾಲಿಪಟ್ಟಿ ಅಂತಾರೆ. ಇಲ್ಲಿ ಗಂಡು ಮನೆಯಾಗ ಬಂದುಬಿಟ್ಟು ಈಗ ಮಾಡಕ್ಕೆ ಕುಂತೇನಲ್ಲ ಇದಕ್ಕೆ ಬಂದುಬಿಟ್ಟು ತಾಲಿಪಟ್ಟಿ ಅಂತಾರೆ ಅವರು. ನೋಡಿರಿ ಗೋಧಿ ಹಿಟ್ಟು, ಖಾರ, ಈರುಳ್ಳಿ, ನೋಡಿರಿ ಗಂಡು ಮನೆಗೆ ತವ್ರ ಮನೆಗೆ ಎಷ್ಟೇ ಡಿಫ್ರೆನ್ಸ್ ಐತ್ರಿ ನಮ್ಗೆ. ಯಾವ್ಯಾವ ಅಡುಗೆ ಯಾವ್ಯಾವ ಥರ ಕರೀತಾರಂತ. ಧಾರವಾಡಿಂದ ಉತ್ತರ ಕನ್ನಡಕ್ಕೆ ಬಂದಿರೋದು ನಮ್ಮನ್ನು ಕೊಟ್ಟಿರೋದು. ಸೌಂತಿಕಾಯಿ ನೋಡಿರಿ ತುರಿದಿಟ್ಕೊಂಡಿದ್ದು ಸಣ್ಣಗನ ತುರ್ಕೊರಿ, ಬೀಜನೂ ಹಾಕ್ರಿ, ಟೇಸ್ಟ್ ಆಕೈತೆ ಅದೇನು ಹಂಗೆ ಬಂದ್ರೆ. ಈಗ ಇವನ್ನೆಲ್ಲ ಹಾಕ್ಕೊಂಡಿಂದ ಈಗ ಸ್ವಲ್ಪ ಉಪ್ಪು ಅರಿಶಿನ ಒಂದು ಚೂಕ ಹಾಕ್ಕೊಂಡ್ರಿ. ಚುಯ್ಯ ಅಂತಂದು ಯಾವ ಸೈಡ್ ಕರೀತಾರಂದ್ರೆ ಈಗ ಯಾರಪ್ಪ ನಮ್ಮ ಸಿಸ್ಟರ್ ಅದಾರ ಅವ್ರ ಊರ ಕಡೆ ಇದಕ್ಕೆ ಚುಯ್ಯ ಅಂತ ಕರೀತಾರೆ. ಅರಿಶಿನ ಸ್ವಲ್ಪ, ಈಗ ಇದಕ್ಕೆ ನೀರು ಹಾಕ್ಕೊಂಡು ಕಲಿಸ್ಕೊಂಡು ಇಲ್ಲಿ ನೋಡಿರಿ ನೀರು ಹಾಕ್ಕೊಂಡು ಕಲಿಸ್ಕೊಂಡು ಈಗ ಒಂದು 5 ನಿಮಿಷ ಬಿಡೋಣ್ರಿ ನೆನೆ ಹಾಕಿದನ ಬಿಟ್ಬಿಟ್ಟು ಆಮೇಲೆ ಬೇಸನ್ ರೀ. ಈಗ ಇದನ್ನು ನೆನೆಯಷ್ಟಲ್ಲ ಅಂದ್ರೆ ಒಂದು 5 ನಿಮಿಷದಾಗ ಚಟ್ನಿ ಮಾಡ್ಕೊಳ್ಳೋಣ ಇದಕ್ಕೆ. ಇಲ್ಲಿ ನೋಡಿರಿ ಈ ಕನ್ಸಿಸ್ಟೆನ್ಸಿ ಬರಬೇಕಿದ. ಆಮೇಲೆ ಎಣ್ಣೆ ಹಚ್ಕೊಂಡೈತಿ ದೋಸೆ ತವಕ್ಕೆ ಎಣ್ಣೆ ಹಚ್ಕೊಂಡ್ಬಿಟ್ಟು ಈಗ ಇದನ್ನು ಹಾಕ್ಕೊಂಡ್ಬಿಟ್ಟು ಕರೆಕ್ಟಾಗಿ ಬೇಯಿಸ್ಕೊಳ್ಳೋಣ ಎರಡು ಕಡೆ.
ನಮ್ಮ ಗಂಡು ಮನೆಯಾಗ ಅದಕ್ಕೆ ನಾವು ಆ ಥರ ಮಾಡ್ತೀವಲ್ಲ, ಅದಕ್ಕೆ ತಾಲಿಪಟ್ಟಿ ಅಂತಾರೋ ಅಂತಲೂ ಗೊತ್ತಿರಲಿಲ್ಲ. ನಮಗೂ ಇದಕ್ಕೆ ತಾಲಿಪಟ್ಟಿ ಅಂತಾರಂತನೂ ಗೊತ್ತಿರಲಿಲ್ಲ. ಇಲ್ಲಿ ಇದನ್ನು ಜಾಸ್ತಿ ಮಾಡ್ತೀವಿ ರೀ ನಾವು. ಈಗ ಮಾಡತ್ತೇವೆ ಚುಯ್ಯಾನ. ಸ್ವಲ್ಪ ಈಗ ಜೋರಿಗೆ ಹಾಕಿಸ್ಕೊರಿ. ಎರಡು ಕಡೆ ನೋಡಿರಿ ಕರೆಕ್ಟಾಗಿ ಬೇಯಿಸ್ಕೊರಿ ಇದನ್ನು. ಇನ್ನೊಂದು ಹಾಕೋತೆ ನೋಡಿರಿ ಆ ಥರನ. ಟೊಮ್ಯಾಟೊನ ಎಷ್ಟು ಹಾಕ್ತೀರಿ ನೋಡಿರಿ ಅಷ್ಟು ಟೇಸ್ಟ್ ಇದಕ್ಕೆ. ಬೆಣ್ಣೆ ಹಾಕ್ಕೊಂಡ ಮೇಲೆ ಬೇಯಿಸ್ಕೊಂಡು ಇನ್ನೂ ಟೇಸ್ಟ್ ಆಗ್ತೈತಿ. ಬೆಣ್ಣೆ ಹಾಕ್ಕೊಂಡು ತಿಂದರೆ ಇದ್ರ ಜೊತೆಗೆ ಚಟ್ನಿ ಮತ್ತು ಮೊಸರು ಯಾವುದಾದ್ರೂ ಒಂದು ಹಚ್ಕೊಂಡು ತಿಂದರೂ ಟೇಸ್ಟ್ ಭಾಳ ಇರ್ತೈತೆ ನೋಡಿರಿ. ಒಂದು ಸಲ ಈ ಥರ ಮಾಡ್ಕೊಂಡು ತಿಂದರೆ ಮಸ್ತ್ ಟೇಸ್ಟ್ ಇರ್ತಾವೆ. ಅದು ಈಸಿ ಆದರೆ ಆ ಥರ ಮಾಡಿಕೊಡ್ರಿ, ಇಲ್ಲ ಇದು ಈಸಿ ಆದರೆ ಇವೆಲ್ಲ ಬೇಗ ಬೇಗ ಆಗ್ತಾವೆ ನೋಡಿರಿ ಈ ಥರ ಮಾಡಿಕೊಂಡು. ಚಟ್ನಿ ಜೊತೆ ಮಾತ್ರ ಮಸ್ತ್ ಟೇಸ್ಟ್ ಆಗ್ತಾವೆ ರೀ. ಮಿದುವು ಆಗ್ಯಾವ ನೋಡಿರಿ. ಇಲ್ಲ ನಿಮಗೆ ಕ್ರಂಚಿಯಾಗಿ ಬೇಕಂದ್ರೆ ಸ್ವಲ್ಪ ಜಾಸ್ತಿ ಇದನ್ನು ಮಾಡ್ಕೊಂಡು ಬೇಯಿಸ್ಕೊಬೋದು. ಮಸ್ತ್ ಟೇಸ್ಟ್ ಆಗ್ತಾವೆ ರೀ. ಇಷ್ಟ ಆದರೆ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೇಳ್ರಿ. ಥ್ಯಾಂಕ್ ಯು ಸೋ ಮಚ್.